PUC ದ್ವಿತೀಯ ವರ್ಷದ ವಿದ್ಯಾರ್ಥಿಗಳೇ, ಈಗ ನಾವು ಪರೀಕ್ಷಾ ಘಟ್ಟದಲ್ಲಿದ್ದೇವೆ. ಈಗ ಬೇಗನೆ ಪರೀಕ್ಷೆಗಳು ಬರುವಂಥ ದಿವಸ. ಇನ್ನು ಸರ್ಕಾರ ಪರೀಕ್ಷೆಯ ದಿನಾಂಕಗಳನ್ನು ಪ್ರಕಟಿಸಬೇಕು ಅಷ್ಟೇ. ಈಗ ವಿದ್ಯಾರ್ಥಿಗಳು ಪರೀಕ್ಷೆಗೆ ತಯಾರಾಗುತ್ತಿರುವ ಸಮಯ. ಇಂಥ ಸಮಯದಲ್ಲಿ ಯಾವ್ಯಾವ ಅಧ್ಯಾಯದಲ್ಲಿ ಎಷ್ಟು ಅಂಕಗಳಿವೆ, ಆಮೇಲೆ ಯಾವ ಅಧ್ಯಾಯಗಳನ್ನು ಓದಿದ್ರೆ ನಾವು ಒಳ್ಳೆಯ ಅಂಕಗಳನ್ನು ಪಡಿಬೋದು, ಇಂಥ ಕೆಲವೊಂದು ವಿಚಾರಗಳನ್ನು ನಮ್ಮ ವಿದ್ಯಾರ್ಥಿಗಳು ಮನದಟ್ಟು ಮಾಡಿಕೊಳ್ಬೇಕು. ಈಗ ನೋಡಿ, ನಮ್ಮ ಈ ಅರ್ಥಶಾಸ್ತ್ರದಲ್ಲಿ PUC ದ್ವಿತೀಯ ವರ್ಷದ ಅರ್ಥಶಾಸ್ತ್ರದಲ್ಲಿ ಈ ವರ್ಷದ ಸಿಲೆಬಸ್ದ ಪ್ರಕಾರ ಅಂತಂದರೆ, ಈ ವರ್ಷ COVID-19 ಇರೋದರಿಂದ 30% ಸಿಲೆಬಸ್ಸನ್ನು ಸರ್ಕಾರ ಕಡಿತಗೊಳಿಸಿದೆ. ಕಡಿತಗೊಳಿಸಿರ್ತಕ್ಕಂಥ ಸಿಲೆಬಸ್ನಲ್ಲಿ ಈಗ 4 ಅಧ್ಯಾಯಗಳು, ಎ ಭಾಗದಲ್ಲಿ 4 ಅಧ್ಯಾಯಗಳು, ಬಿ ಭಾಗದಲ್ಲಿ 4 ಅಧ್ಯಾಯಗಳಿವೆ. ಇಲ್ಲಿ ಎ ಭಾಗದಲ್ಲಿ ಮೊದಲನೇ ಅಧ್ಯಾಯಕ್ಕೆ 8 ಅಂಕಗಳು, ಎರಡನೇ ಅಧ್ಯಾಯಕ್ಕೆ 31 ಅಂಕಗಳು ಅಂತಿವೆ. ಅಂದರೆ ಎ ವಿಭಾಗದಲ್ಲಿ ಬರುವಂಥ 1ನೇ ಅಧ್ಯಾಯ ಹಾಗೂ 2ನೇ ಅಧ್ಯಾಯ, ಈ 2 ಅಧ್ಯಾಯಗಳನ್ನು, ಎಲ್ಲ ಪ್ರಶ್ನೋತ್ತರಗಳನ್ನು ನಮ್ಮ ವಿದ್ಯಾರ್ಥಿಗಳು ಸೂಕ್ತವಾಗಿ ತಯಾರು ಮಾಡಿಕೊಂಡ್ರೆ ಇಲ್ಲಿ 31 + 8 39 ಅಂಕಗಳು ಪರೀಕ್ಷೆಗೆ ಬರ್ತಾಯಿವೆ. 2ನೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯ ಹಾಗೂ 2ನೇ ಅಧ್ಯಾಯ, ಈ 2 ಅಧ್ಯಾಯದ ಎಲ್ಲ ಪ್ರಶ್ನೋತ್ತರಗಳನ್ನು ಸರಿಯಾಗಿ ನಾವು ಅಧ್ಯಯನ ಮಾಡಿದರೆ ಇಲ್ಲಿ 39 ಮಾರ್ಕ್ಸ್ಗಳು. ಅದೇ ಥರನಾಗಿ ಬಿ ವಿಭಾಗದಲ್ಲಿ ಬರುವಂಥ 1ನೇ ಅಧ್ಯಾಯ 2ನೇ ಅಧ್ಯಾಯ, ಅಲ್ಲಿ 1ನೇ ಅಧ್ಯಾಯ ಸಮಗ್ರ ಅರ್ಥಶಾಸ್ತ್ರದ ಪರಿಚಯ ಅಂತಿದೆ, ಹಾಗೂ 2ನೇ ಅಧ್ಯಾಯ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅಂತ ಇದೆ. ಅಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಪರಿಚಯ, ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ, ಈ ಅಧ್ಯಾಯಗಳು. ಎ ವಿಭಾಗದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ ಹಾಗೂ 2ನೇ ಅಧ್ಯಾಯ ಅನುಭೋಗಿ ವರ್ತನೆಯ ಸಿದ್ಧಾಂತ, ಈ 2 ಅಧ್ಯಾಯಗಳನ್ನು ಇಲ್ಲಿ ಮಾಡಿದರೆ ಇಲ್ಲಿ 39 ಮಾರ್ಕ್ಸ್ಗಳು, ಅಲ್ಲಿ 38 ಮಾರ್ಕ್ಸ್ಗಳು. ಒಟ್ಟಿನಲ್ಲಿ ಈ 4 ಅಧ್ಯಾಯಗಳನ್ನು ನಾವು ಅಧ್ಯಯನ ಮಾಡಿದರೆ ಪರೀಕ್ಷೆಗೆ 79 ಅಂಕಗಳು ಬರುತ್ತವೆ ಅನ್ನುವಂಥ ಒಂದು ನಾವು ಹೊಸ ಬ್ಲೂ ಮ್ಯಾಪನ್ನು ನೋಡ್ತಾ ಇದ್ದೀವಿ, ಬ್ಲೂ ಪ್ರಿಂಟನ್ನು ನೋಡ್ತಾ ಇದ್ದೀವಿ. ಅಂದಾಗ ನಾವೀಗ ಇಲ್ಲಿ 1, 2, ಅಲ್ಲಿ 1, 2 ಈ 2 ಅಧ್ಯಾಯಗಳನ್ನು ಮಾಡಿಕೊಂಡ್ರೆ ಇಷ್ಟು ಅಂಕಗಳು ಬರ್ತವೆ. ಆಮೇಲೆ ಇನ್ನುಳಿದ ಅಧ್ಯಾಯಗಳನ್ನು ಕೂಡ ಸರಿಯಾಗಿ ಅಧ್ಯಯನ ಮಾಡಿದರೆ ನೀವು 100ಕ್ಕೆ 100ರಷ್ಟು ಕೂಡ ಅಂಕಗಳನ್ನು ಪಡಿಬೋದು. ಅದಕ್ಕೆ ಈಗ ನಾವು ಎ ವಿಭಾಗದಲ್ಲಿ ಬರುವಂಥ ಮೊದಲನೇ ಅಧ್ಯಾಯ ಅಂತಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ. ಈ ಅಧ್ಯಾಯದಲ್ಲಿ ಬರುವಂಥ ಪ್ರಶ್ನೆ ಮತ್ತು ಉತ್ತರ 1 ಅಂಕದ, 2 ಅಂಕದ, 4 ಅಂಕದ ಈ ಪ್ರಶ್ನೋತ್ತರಗಳನ್ನು ನಾವು ಈಗ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಏಕೆಂದರೆ ಪರೀಕ್ಷಾ ದೃಷ್ಟಿಯಿಂದ ಪ್ರಶ್ನೆ ಮತ್ತು ಉತ್ತರಗಳನ್ನು ಚರ್ಚೆ ಮಾಡುವುದು ಅತ್ಯಂತ ಸೂಕ್ತ. ಈಗ ವಿದ್ಯಾರ್ಥಿಗಳು ಈ ತರಗತಿಯಲ್ಲಿ ಗಮನಿಸಬೇಕು. ಎ ವಿಭಾಗದ ಮೊದಲನೆಯದು ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ ಅನ್ನುವಂಥ ಅಧ್ಯಾಯ. ಇಲ್ಲಿ ಈಗ ನಾವು 1 ಅಂಕದ ಪ್ರಶ್ನೆಗಳನ್ನು ಮೊದಲು ನೋಡ್ತಾ ಹೋಗೋಣ. ಪ್ರಶ್ನೆ 1, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತಿದೆ. ಇಲ್ಲಿ ಪ್ರತಿಯೊಂದಕ್ಕೂ 1 ಅಂಕ ಇರ್ತಿದೆ. ಪ್ರಶ್ನೆ 1, ಒಂದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳು. ಒಂದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳು ಅಂತ ಇದು ಪ್ರಶ್ನೆ. ಇಲ್ಲಿ 4 ಉತ್ತರಗಳನ್ನು ಕೊಟ್ಟಿರ್ತಾರೆ. ಎ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ, ಬಿ ಅಪರಿಮಿತ ಬಳಕೆಯನ್ನು ಹೊಂದಿದೆ, ಸಿ ಏಕ ಬಳಕೆಯನ್ನು ಹೊಂದಿದೆ, ಟಿ ಮೇಲಿನ ಯಾವುದು ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ. ಎ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ ಅಂತ ನಾವು ಅದನ್ನು ಉತ್ತರವನ್ನು ನಾವು ಓದಿಕೊಳ್ಬೇಕು. ಪ್ರಶ್ನೆ 2, ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಇಲ್ಲಿ 4 ಉತ್ತರಗಳು. ಎ ರಾಷ್ಟ್ರೀಯ ಆದಾಯ, ಬಿ ಅನುಭೋಗೀಯ ವರ್ತನೆ, ಸಿ ನಿರುದ್ಯೋಗ, ಡಿ ವಿದೇಶಿ ವ್ಯಾಪಾರ.
ಇಲ್ಲಿ ಸರಿಯಾದ ಉತ್ತರ ಬಿ ಅನುಭೋಗಿಯ ವರ್ತನೆ. ನಂತರ ಕ್ವಶನ್ ನಂಬರ್ 3. ಈ ಕೆಳಗಿನ ಯಾವುದು ಸಮಗ್ರ ಆರ್ಥಿಕತೆಯ ಒಂದು ಚಲಕವಾಗಿದೆ? ಈ ಕೆಳಗಿನ ಯಾವುದು ಒಂದು ಸಮಗ್ರ ಆರ್ಥಿಕತೆಯ ಒಂದು ಚಲಕವಾಗಿದೆ? ಇಲ್ಲಿ 4 ಉತ್ತರಗಳು. ಎ ವೈಯಕ್ತಿಕ ಬೇಡಿಕೆ, ಬಿ ಸಮಗ್ರ ಬೇಡಿಕೆ, ಸಿ ಉದ್ಯಮ ಘಟಕದ ಉತ್ಪಾದನೆ, ಡಿ ಒಂದು ಸರಕಿನ ಮಾರುಕಟ್ಟೆಯ ಬೆಲೆ. ಹೀಗೆ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಬಿ ಸಮಗ್ರ ಬೇಡಿಕೆ. ಬಿ ಸಮಗ್ರ ಬೇಡಿಕೆ ಅಂತ. ಕ್ವಶನ್ ನಂಬರ್ 4. ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು ಅಂತ ಪ್ರಶ್ನೆ ಇದು. ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು. ಇಲ್ಲಿ 4 ಉತ್ತರಗಳನ್ನು ನಾವು ನೋಡಬೇಕು. ಈ 4ರಲ್ಲಿ ಯಾವುದು ಸರಿಯಾಗಿದೆ ಅಂತ ನೋಡೋಣ. ಎ ಏನನ್ನು ಉತ್ಪಾದಿಸಬೇಕು, ಬಿ ಹೇಗೆ ಉತ್ಪಾದಿಸಬೇಕು, ಸಿ ಯಾರಿಗಾಗಿ ಉತ್ಪಾದಿಸಬೇಕು, ಡಿ ಮೇಲಿನ ಎಲ್ಲವೂ ಹೌದು. ಇಲ್ಲಿ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ ಹೌದು. ನಂತರ ಕ್ವಶನ್ ನಂಬರ್ 5. ಸಾಂಪ್ರದಾಯಿಕ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಈ 2 ವಿಶಾಲ ವಿಭಾಗಗಳಲ್ಲಿ ಅಧ್ಯಯನ ಮಾಡಲಾಗಿದೆ. ಪ್ರಶ್ನೆ ನೋಡ್ರಿ. ಸಾಂಪ್ರದಾಯಿಕ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಈ 2 ವಿಶಾಲ ವಿಭಾಗಗಳಲ್ಲಿ ಅಧ್ಯಯನ ಮಾಡಲಾಗಿದೆ. ಇಲ್ಲಿ 4 ಉತ್ತರಗಳನ್ನು ವಿದ್ಯಾರ್ಥಿಗಳು ನೋಡ್ತಾ ಇರ್ತಾರೆ. ಎ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ, ಬಿ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ, ಸಿ ನಿಗಮನ ಮತ್ತು ಅನುಗಮನ, ಡಿ ಮೇಲಿನ ಯಾವುದು ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಎ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಹೀಗೆ 5 ಪ್ರಶ್ನೆಗಳನ್ನು ನಾವು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಈ ವಿಭಾಗದಲ್ಲಿ 5 ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡಿದ್ದೇವೆ. ಆನಂತರ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ 2. ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಪ್ರತಿಯೊಂದಕ್ಕೂ 1 ಅಂಕ ಇಲ್ಲಿ ಇರ್ತಿದೆ. ಪ್ರಶ್ನೆ 1. ಸಂಪನ್ಮೂಲಗಳ ಕೊರತೆಯು ಟಿಮ್ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ಉತ್ತರ ನೋಡ್ರಿ. ಸಂಪನ್ಮೂಲಗಳ ಕೊರತೆಯು ಟಿಮ್ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ಉತ್ತರ ಆಯ್ಕೆ ಅಂತ ಅಲ್ಲಿ ಭರ್ತಿ ಮಾಡಬೇಕು. ಆಯ್ಕೆ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ಸಂಪನ್ಮೂಲಗಳ ಕೊರತೆಯು ಆಯ್ಕೆ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 2. ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಟಿಮ್ ತೆಗೆದುಕೊಳ್ಳುತ್ತದೆ ಅಂತ. ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಟಿಮ್ ತೆಗೆದುಕೊಳ್ಳುತ್ತದೆ. ಇಲ್ಲಿ ಉತ್ತರ ಸರ್ಕಾರವೇ ತೆಗೆದುಕೊಳ್ಳುತ್ತದೆ. ಅಂದರೆ ಸರ್ಕಾರ ತೆಗೆದುಕೊಳ್ಳುತ್ತದೆ. ಸರ್ಕಾರ ಅಂತ ಇಲ್ಲಿ ಉತ್ತರವನ್ನು ಭರ್ತಿ ಮಾಡಬೇಕು. ಪ್ರಶ್ನೆ ನಂಬರ್ 3. ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಟಿಮ್ ಆರ್ಥಿಕತೆಗಳಾಗಿವೆ. ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಟಿಮ್ ಆರ್ಥಿಕತೆಗಳಾಗಿವೆ. ಇಲ್ಲಿ ಉತ್ತರ ಮಿಶ್ರ ಆರ್ಥಿಕತೆಗಳಾಗಿವೆ ಅಂತ ಇಲ್ಲಿ ಭರ್ತಿ ಮಾಡಬೇಕಾದಂಥ ಉತ್ತರ ಮಿಶ್ರ. ಅಂದರೆ ವಾಸ್ತವವಾಗಿ ವಿಶ್ವದಲ್ಲಿ ಎಲ್ಲ ಆರ್ಥಿಕತೆಗಳು ಮಿಶ್ರ ಆರ್ಥಿಕತೆಗಳಾಗಿವೆ. ಅಂದರೆ ಮಿಶ್ರ ಅನ್ನುವಂಥ ಉತ್ತರವನ್ನು ಇಲ್ಲಿ ಭರ್ತಿ ಮಾಡಬೇಕು. ಹೀಗೆ ಇಲ್ಲಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅನ್ನುವಂಥ 3 ಪ್ರಶ್ನೆಗಳಿವೆ. ಅವುಗಳಿಗೆ 3 ಉತ್ತರಗಳನ್ನು ನಾವೀಗ ನೋಡಿಕೊಂಡಿದ್ದೇವೆ. ನಂತರ ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಿರಿ. ಇಲ್ಲಿ 5 ಅಂಕದ ಪ್ರಶ್ನೆಗಳಿವೆ. ಎ ಮತ್ತು ಬಿ ವಿಭಾಗದಲ್ಲಿ ಅದನ್ನು ನೋಡಬೇಕು. ಎ ಮತ್ತು ಬಿ ವಿಭಾಗದಲ್ಲಿ 1
ಮಾರುಕಟ್ಟೆಯ ಅರ್ಥವ್ಯವಸ್ಥೆ. ಈ ವಿಭಾಗದಲ್ಲಿ 1 ಮಾರುಕಟ್ಟೆಯ ಅರ್ಥವ್ಯವಸ್ಥೆ. ಮಾರುಕಟ್ಟೆಯ ಅರ್ಥವ್ಯವಸ್ಥೆ, ಇಲ್ಲಿ ಉತ್ತರ ಖಾಸಗಿ ಒಡೆತನ. ಬಿ ಯಲ್ಲಿ ಅದಕ್ಕೆ ಹೊಂದ್ಕೋಬೇಕ್ರೆ ನಾವು ಖಾಸಗಿ ಒಡೆತನ. ಎದಲ್ಲಿ ಶಿಕ್ಷಕರ ಸೇವೆ ಅಂತಿದೆ. ಶಿಕ್ಷಕರ ಸೇವೆ ಉತ್ತರ ಸಿ ಕೌಶಲ್ಯ ಅಂತ ಅದನ್ನು ಆಯ್ಕೆ ಮಾಡ್ಕೋಬೇಕು, ಹೊಂದಿಸ್ಕೋಬೇಕು. ಶಿಕ್ಷಕರ ಸೇವೆ ಕೌಶಲ್ಯ. 3 ಕೇಂದ್ರೀಯ ಯೋಜಿತ ಆರ್ಥಿಕತೆ. ಕೇಂದ್ರೀಯ ಯೋಜಿತ ಆರ್ಥಿಕತೆ. ಕೇಂದ್ರೀಯ ಯೋಜಿತ ಆರ್ಥಿಕತೆ, ಇದಕ್ಕೆ ಉತ್ತರ ಯಾವ್ದು ಹೊಂದಿಸ್ಕೋಬೇಕ್ರಿ ಅಂದರೆ ಸರ್ಕಾರ. ಯಾಕೆಂದರೆ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಸರ್ಕಾರವೇ ಉತ್ಪಾದನೆಯನ್ನು ಕೈಗೊಂಡಿರ್ತಾ ಇರ್ತದೆ. 4 ವಾಸ್ತವಿಕ ಅರ್ಥಶಾಸ್ತ್ರ. ವಾಸ್ತವಿಕ ಅರ್ಥಶಾಸ್ತ್ರ ಅಂತಂದರೆ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ. ವಾಸ್ತವಿಕ ಅರ್ಥಶಾಸ್ತ್ರ, ಇದರ ಉತ್ತರ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ. ಪ್ರಶ್ನೆ 5 ಮಾದರಿ ಅರ್ಥಶಾಸ್ತ್ರ. ಮಾದರಿ ಅರ್ಥಶಾಸ್ತ್ರ ಕಾರ್ಯತಂತ್ರಗಳ ಮೌಲ್ಯಮಾಪನ. ಮಾದರಿ ಅರ್ಥಶಾಸ್ತ್ರ ಕಾರ್ಯತಂತ್ರಗಳ ಮೌಲ್ಯಮಾಪನ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ತೀವಿ. ಹೀಗೆ ಇಲ್ಲಿ ಎ ಮತ್ತು ಬಿ ವಿಭಾಗದಲ್ಲಿ ಇರುವಂಥ ಉತ್ತರಗಳನ್ನು ಸರಿಯಾಗಿ ನಾವು ಅದನ್ನು ಹೊಂದಿಸ್ಕೋಬೇಕು. ಈಗ ಅದನ್ನು ಉತ್ತರವನ್ನು ಸಹಿತ ನಾವು ಅಧ್ಯಯನ ಮಾಡಿದ್ದೇವೆ. ಆನಂತರ ಕ್ವಶನ್ ನಂಬರ್ 4ನೇ ವಿಭಾಗದಲ್ಲಿ ಇವು ಕೂಡ 1 ಅಂಕದ ಪ್ರಶ್ನೆಗಳು. ಈ ಪ್ರಶ್ನೆಗಳನ್ನು ಒಂದು ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಿ. ಒಂದು ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಿ ಅಂತ ಇದೆ. ಇಲ್ಲಿ ಉತ್ತರಗಳನ್ನು ವಿದ್ಯಾರ್ಥಿಗಳು ಒಂದು ವಾಕ್ಯದಲ್ಲಿ ಆದರೂ ಬರಿಬಹುದು, ಒಂದು ಪದದಲ್ಲಿ ಆದ್ರೂ ಬರಿಬಹುದು. ಇಲ್ಲಿ ಈ ವಿಭಾಗದಲ್ಲಿ ನಾವೀಗ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ವಾಕ್ಯ ಅಥವಾ ಪದದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು 6 ಪ್ರಶ್ನೆಗಳಿವೆ. ಅವುಗಳಿಗೆ ಉತ್ತರ ಸಮೇತವಾಗಿ ನಾವೀಗ ಚರ್ಚೆ ಮಾಡುತ್ತಾ ಸಾಗೋಣ. ಪ್ರಶ್ನೆ 1, ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸುತ್ತದೆ? ಉತ್ತರ, ಮಾನವನ ಅಪರಿಮಿತ ಬಯಕೆಗಳು ಮತ್ತು ಕೊರತೆಯ ಸಂಪನ್ಮೂಲಗಳಿಂದಾಗಿ ಆಯ್ಕೆಯ ಸಮಸ್ಯೆ ಉದ್ಭವಿಸುತ್ತದೆ. ನೋಡಿ, ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸುತ್ತದೆ? ಉತ್ತರ, ಮಾನವನ ಅಪರಿಮಿತ ಬಯಕೆಗಳು ಮತ್ತು ಕೊರತೆಯ ಸಂಪನ್ಮೂಲಗಳಿಂದಾಗಿ ಆಯ್ಕೆಯ ಸಮಸ್ಯೆ ಉದ್ಭವಿಸುತ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 2, ಮಾರುಕಟ್ಟೆಯ ಆರ್ಥಿಕತೆ ಎಂದರೇನು? ಮಾರುಕಟ್ಟೆಯ ಆರ್ಥಿಕತೆ ಎಂದರೇನು? ಉತ್ತರ, ಆರ್ಥಿಕತೆಯ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಮಾರುಕಟ್ಟೆಯ ಮೂಲಕ ನಿರ್ವಹಿಸುವಂತಿದ್ದರೆ ಅದನ್ನು ಮಾರುಕಟ್ಟೆಯ ಆರ್ಥಿಕತೆ ಎನ್ನುವರು. ಅಂದರೆ ಆರ್ಥಿಕತೆ ಎಲ್ಲ ಪ್ರಮುಖ ನಿರ್ಧಾರಗಳನ್ನು, ಏನೇನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಅನ್ನುವಂಥ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಮಾರುಕಟ್ಟೆಯ ಮೂಲಕವೇ ನಿರ್ಧರಿಸುವಂತಿದ್ದರೆ ಅದನ್ನು ಮಾರುಕಟ್ಟೆಯ ಆರ್ಥಿಕತೆ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 3, ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂದರೆ ಏನೆಂದು ಅರ್ಥೈಸುವಿರಿ? ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂದರೆ ಏನೆಂದು ಅರ್ಥೈಸುವಿರಿ? ಉತ್ತರ, ಆರ್ಥಿಕತೆಯ ಎಲ್ಲ ಪ್ರಮುಖ ಚಟುವಟಿಕೆಗಳಾದ ಉತ್ಪಾದನೆ, ವಿನಿಮಯ ಮತ್ತು ಸರಕು ಸೇವೆಗಳ ಅನುಭೋಗಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಸರ್ಕಾರವೇ ಕೈಗೊಳ್ಳುವ ವ್ಯವಸ್ಥೆಗೆ ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂದು ಕರೆಯುತ್ತಾರೆ. ಅಂತಂದರೆ ದೇಶದಲ್ಲಿ ಆರ್ಥಿಕತೆಯ ಎಲ್ಲ ಚಟುವಟಿಕೆಗಳನ್ನು ಸರ್ಕಾರವೇ ಕೈಗೊಳ್ತಾ ಇದ್ದರೆ, ಸರ್ಕಾರವೇ ನಿರ್ಧಾರ ಮಾಡ್ತಾ ಇದ್ದರೆ ಇಂಥ ಆರ್ಥಿಕತೆಯನ್ನು ಕೇಂದ್ರೀಯ ಯೋಜಿತ ಆರ್ಥಿಕತೆ ಎನ್ನುವರು. ಉತ್ತರವನ್ನು ಇನ್ನೊಂದು ಸಲ ನಾನು ನಿಮಗೆ ಹೇಳ್ತೇನೆ. ಆರ್ಥಿಕತೆಯ ಎಲ್ಲ ಪ್ರಮುಖ ಚಟುವಟಿಕೆಗಳಾದ ಉತ್ಪಾದನೆ, ವಿನಿಮಯ, ಸರಕುಗಳ ಉತ್ಪಾದನೆ, ಸೇವೆಗಳ ಉತ್ಪಾದನೆ, ಸರಕು ಸೇವೆಗಳ ಅನುಭೋಗಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು
ಸರ್ಕಾರವೇ ಕೈಗೊಳ್ಳುವಂಥ ವ್ಯವಸ್ಥೆಯನ್ನು ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 4. ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು? ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು? ಉತ್ತರ: ಅರ್ಥವ್ಯವಸ್ಥೆಯಲ್ಲಿ ಅತ್ಯಂತ ಸಣ್ಣ ಸಣ್ಣ ಘಟಕಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರವೆಂದು ಕರೆಯುತ್ತಾರೆ. ಉತ್ತರವನ್ನು ನೋಡ್ರಿ. ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು? ಅರ್ಥವ್ಯವಸ್ಥೆಯ ಅತ್ಯಂತ ಸಣ್ಣ ಸಣ್ಣ ಘಟಕಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರ ಎನ್ನುವರು. ಕ್ವಶನ್ ನಂಬರ್ 5. ವಾಸ್ತವಿಕ ಅರ್ಥಶಾಸ್ತ್ರ ಎಂದರೇನು? ವಾಸ್ತವಿಕ ಅರ್ಥಶಾಸ್ತ್ರ ಎಂದರೇನು? ಯಾವುದೇ ಆರ್ಥಿಕ ಪರಿಸ್ಥಿತಿಯನ್ನು ಇದ್ದಕ್ಕಿದ್ದಂತೆ ವಿವರಿಸುವ ಶಾಸ್ತ್ರವನ್ನು ವಾಸ್ತವಿಕ ಅರ್ಥಶಾಸ್ತ್ರವೆಂದು ಕರೆಯುತ್ತಾರೆ. ಯಾವುದೇ ಆರ್ಥಿಕ ಪರಿಸ್ಥಿತಿಯನ್ನು ಇದ್ದಕ್ಕಿದ್ದಂತೆ ವಿವರಿಸುವಂಥ ಶಾಸ್ತ್ರವನ್ನು ವಾಸ್ತವಿಕ ಅರ್ಥಶಾಸ್ತ್ರವೆಂದು ಕರೆಯುತ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 6. ಮಾದರಿ ಅರ್ಥಶಾಸ್ತ್ರ ಎಂದರೇನು? ಉತ್ತರ: ಯಾವುದೇ ಆರ್ಥಿಕ ಪರಿಸ್ಥಿತಿಯು ಹೇಗಿರಬೇಕು, ಸರಿ ಮತ್ತು ತಪ್ಪು ಎಂಬುದನ್ನು ಮೌಲ್ಯಮಾಪನ ಮಾಡುವ ಶಾಸ್ತ್ರವೇ ಮಾದರಿ ಅರ್ಥಶಾಸ್ತ್ರ. ಯಾವುದೇ ಆರ್ಥಿಕ ಪರಿಸ್ಥಿತಿಯು ಹೇಗಿರಬೇಕು, ಸರಿ ಹಾಗೂ ತಪ್ಪು ಎಂಬುದನ್ನು ತಿಳಿಸುವ ಶಾಸ್ತ್ರವೇ ಮಾದರಿ ಅರ್ಥಶಾಸ್ತ್ರ ಎಂದು ಕರೆಯುತ್ತಾರೆ. ಈಗ ನಾವು ಈ ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಬರೆಯುವಂಥ 1 ಅಂಕದ ಪ್ರಶ್ನೋತ್ತರಗಳನ್ನು, ಪ್ರಶ್ನೆ ಹಾಗೂ ಉತ್ತರಗಳನ್ನು ನಾವೀಗ ಚರ್ಚೆ ಮಾಡಿದ್ದೇವೆ. ಈಗ ನಾವು ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ಪ್ರಶ್ನೆಗಳಿಗೆ 4 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ. ಒಂದು ಪ್ರಶ್ನೆಗೆ 2 ಅಂಕಗಳು ಇರುತ್ತವೆ. ಒಂದು ಪ್ರಶ್ನೆಗೆ ಉತ್ತರವನ್ನು ವಿದ್ಯಾರ್ಥಿಗಳು 4 ಅಂಕಗಳಲ್ಲಿ ಬರೆಯುತ್ತಾ ಹೋಗಬೇಕು. ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಕೆಲವೊಂದು ಪ್ರಶ್ನೆ ಮತ್ತು ಉತ್ತರಗಳನ್ನು ನಾವೀಗ ಅಧ್ಯಯನ ಮಾಡೋಣ. ಪ್ರಶ್ನೆ 1. ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ತಿಳಿಸಿ. ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ತಿಳಿಸಿ. ಉತ್ತರ: ಏನನ್ನು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು. 2. ಹೇಗೆ ಉತ್ಪಾದಿಸಬೇಕು. 3. ಯಾರಿಗಾಗಿ ಉತ್ಪಾದಿಸಬೇಕು. ಇವು ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಅಂತ ಕರಿತೀವಿ. ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಯಾವುವು? ಏನನ್ನು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು. 2. ಹೇಗೆ ಉತ್ಪಾದಿಸಬೇಕು. 3. ಯಾರಿಗಾಗಿ ಉತ್ಪಾದಿಸಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 2. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳ ವ್ಯತ್ಯಾಸ ತಿಳಿಸಿ ಅಂತಿದೆ. ಉತ್ತರ: ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಇವು ಎರಡನ್ನು ಹೋಲಿಕೆ ಮಾಡುತ್ತಾ ನಾವೀಗ ಹೋಗಬೇಕು. ಮೊದಲು ಸಾಲಿನಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ, ಆಚೆ ಕಡೆಗೆ ಸಮಗ್ರ ಅರ್ಥಶಾಸ್ತ್ರ. ಇವೆರಡನ್ನು ಹೋಲಿಸಿ ನೋಡುವುದರಿಂದ ಅವುಗಳ ನಡುವೆ ಇರುವಂಥ ವ್ಯತ್ಯಾಸವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 1 ಸಣ್ಣ ಸಣ್ಣ ಘಟಕಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ. ಸಮಗ್ರ ಅರ್ಥಶಾಸ್ತ್ರ ಆರ್ಥಿಕತೆಯನ್ನು ಸಮಗ್ರವಾಗಿ ಅಧ್ಯಯನ ಮಾಡುತ್ತದೆ. 2 ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 2 ವ್ಯಾಪ್ತಿ ಪರಿಮಿತ ಅಥವಾ ಚಿಕ್ಕದಾಗಿದೆ. ವ್ಯಾಪ್ತಿ ಪರಿಮಿತವಾಗಿದೆ ಅಥವಾ ಚಿಕ್ಕದಾಗಿದೆ. ಸಮಗ್ರ ಅರ್ಥಶಾಸ್ತ್ರದಲ್ಲಿ 2 ವ್ಯಾಪ್ತಿ ವಿಶಾಲವಾಗಿದೆ. ವ್ಯಾಪ್ತಿ ವಿಶಾಲವಾಗಿದೆ. 3 ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 3ನೇದು ಭಾಗಶಃ ಸಮತೋಲನದ ವಿಶ್ಲೇಷಣೆಯಾಗಿದೆ. ಸಮಗ್ರ ಅರ್ಥಶಾಸ್ತ್ರದಲ್ಲಿ 3 ಸಾಮಾನ್ಯ ಸಮತೋಲನ ವಿಶ್ಲೇಷಣೆಯಾಗಿದೆ. ನೋಡಿರಿ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಭಾಗಶಃ ಸಮತೋಲನದ ವಿಶ್ಲೇಷಣೆ, ಸಮಗ್ರ ಅರ್ಥಶಾಸ್ತ್ರ
ಸಾಮಾನ್ಯ ಸಮತೋಲನದ ವಿಶ್ಲೇಷಣೆ. ನೆಕ್ಸ್ಟ್ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 4ನೇದು. ಸೂಕ್ಷ್ಮ ಅರ್ಥಶಾಸ್ತ್ರವು ತುಣುಕು ವಿಧಾನವಾಗಿದೆ. ಸಮಗ್ರ ಅರ್ಥಶಾಸ್ತ್ರವು 4 ರಾಶಿಗಳ ವಿಧಾನವಾಗಿದೆ. ಸೂಕ್ಷ್ಮ ಅರ್ಥಶಾಸ್ತ್ರ ತುಣುಕು ವಿಧಾನವಾಗಿದೆ. ಸಮಗ್ರ ಅರ್ಥಶಾಸ್ತ್ರ ರಾಶಿಗಳ ವಿಧಾನವಾಗಿದೆ. ಹೀಗೆ ಅವುಗಳ ಮಧ್ಯೆ ಇರುವಂಥ ವ್ಯತ್ಯಾಸವನ್ನು ನಾವೀಗ ನೋಡಿದ್ದೇವೆ. ನೆಕ್ಸ್ಟ್ ಕ್ವಶನ್ ನಂಬರ್ 3. ವಾಸ್ತವಿಕ ಮತ್ತು ಮಾದರಿಯ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ವಾಸ್ತವಿಕ ಮತ್ತು ಮಾದರಿಯ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಇದು 2019ರಲ್ಲಿ ಸಪ್ಲಿಮೆಂಟ್ರಿ ಪ್ರಶ್ನೆ ಬಂದಿರತಕ್ಕಂಥ ಪ್ರಶ್ನೆ ಇದು. ಈಗ ಉತ್ತರವನ್ನು ನೋಡೋಣ. ಉತ್ತರ: ಒಂದು ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಏನಾಗಿತ್ತು ಮತ್ತು ಏನಾಗಿದೆ ಎಂಬುದರ ಅಧ್ಯಯನವೇ ವಾಸ್ತವಿಕ ಅರ್ಥಶಾಸ್ತ್ರವಾಗಿದೆ. ಮಾದರಿ ಅರ್ಥಶಾಸ್ತ್ರವು ಏನಾಗಿರಬೇಕು ಎಂಬುದನ್ನು ಅಧ್ಯಯನ ಮಾಡುತ್ತದೆ. ಅಂದರೆ ವಾಸ್ತವಿಕ ಅರ್ಥಶಾಸ್ತ್ರ ಒಂದು ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಏನಾಗಿತ್ತು ಅಂತ ಅಧ್ಯಯನ ಮಾಡುತ್ತದೆ. ಮಾದರಿ ಅರ್ಥಶಾಸ್ತ್ರವು ಏನಾಗಿರಬೇಕು, ಅದು ಏನಾಗಿತ್ತು ಅಂತ ಅಧ್ಯಯನ ಮಾಡುತ್ತದೆ. ಮಾದರಿ ಅರ್ಥಶಾಸ್ತ್ರ ಏನಾಗಿರಬೇಕು ಎಂಬುದನ್ನು ಅಧ್ಯಯನ ಮಾಡುತ್ತದೆ. ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರಗಳ ನಡುವೆ ಬರ್ತಕ್ಕಂಥ ಕೆಲವೊಂದು ಈ ಹೋಲಿಕೆಯ ರೂಪದ ಉತ್ತರಗಳನ್ನು ನಾವು ನೋಡೋಣ. ವಾಸ್ತವಿಕ ಅರ್ಥಶಾಸ್ತ್ರ 1 ಆರ್ಥಿಕತೆಯ ಕಾರ್ಯವಿಧಾನದ ಬಗ್ಗೆ ವಿವರಣೆ ನೀಡುವುದಕ್ಕೆ ಸಂಬಂಧಿಸಿದೆ. ಮಾದರಿ ಅರ್ಥಶಾಸ್ತ್ರ 1 ಆರ್ಥಿಕತೆಯು ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬುದಕ್ಕೆ ಸಂಬಂಧಿಸಿದೆ. ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ 2 ಆರ್ಥಿಕತೆಯ ಆರ್ಥಿಕ ಸಂಗತಿಗಳಿಗೆ ಸಂಬಂಧಿಸಿದ ನಿರ್ಧಾರಗಳನ್ನು ಹೇಗೆ ಮಾಡುತ್ತದೆ ಎಂಬುದನ್ನು ವಿವರಿಸುತ್ತದೆ. ಮಾದರಿ ಅರ್ಥಶಾಸ್ತ್ರದಲ್ಲಿ 2 ಆರ್ಥಿಕತೆಯು ಆರ್ಥಿಕ ಸಂಗತಿಗಳಿಗೆ ಸಂಬಂಧಿಸಿದ ಯಾವ ನಿರ್ಧಾರಗಳನ್ನು ಕೈಗೊಳ್ಳಬಹುದು ಎಂದು ನಿರ್ಧರಿಸುತ್ತದೆ. 3 ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ 3 ಹೇಳಿಕೆಗಳನ್ನು ಪ್ರಾಯೋಗಿಕ ಪರಿವೀಕ್ಷಣೆಗೆ ಒಳಪಡಿಸಬಹುದು. ಮಾದರಿ ಅರ್ಥಶಾಸ್ತ್ರದಲ್ಲಿ 3 ಹೇಳಿಕೆಗಳನ್ನು ಪ್ರಾಯೋಗಿಕ ಪರಿವೀಕ್ಷಣೆಗೆ ಒಳಪಡಿಸಲು ಸಾಧ್ಯವಿಲ್ಲ. 4 ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ 4 ವಾಸ್ತವಿಕ ಅರ್ಥಶಾಸ್ತ್ರ ವಿವರಣಾತ್ಮಕವಾಗಿದೆ. ಮಾದರಿ ಅರ್ಥಶಾಸ್ತ್ರ 4 ವಿಧಾಯಕವಾಗಿದೆ. ವಿವರಣಾತ್ಮಕವಾಗಿದೆ ಮತ್ತು ವಿಧಾಯಕವಾಗಿದೆ. ಹೀಗೆ ನಾವು ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸವನ್ನು ನಾವೀಗ ಗಮನಿಸಿದ್ದೇವೆ. ನಂತರ ಕ್ವಶನ್ ನಂಬರ್ 4 ಉತ್ಪಾದನಾ ಸಾಧ್ಯತಾ ಗಣವನ್ನು ಏನೆಂದು ಅರ್ಥೈಸುವಿರಿ? ಉತ್ತರ: ಲಭ್ಯವಿರುವ ಒಟ್ಟು ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾಗುವ ಎಲ್ಲ ಸರಕು ಸೇವೆಗಳ ಸಾಧ್ಯತೆಗಳ ಸಂಯೋಜನೆಗಳ ಸಂಗ್ರಹವನ್ನು ಉತ್ಪಾದನೆಯ ಸಾಧ್ಯತೆಗಳ ಗಣ ಎನ್ನುವರು. ವಿದ್ಯಾರ್ಥಿಗಳು ಇದನ್ನು ಸರಿಯಾಗಿ ಗಮನಿಸಬೇಕು. ಉತ್ಪಾದನಾ ಸಾಧ್ಯತಾ ಗಣವನ್ನು ಏನೆಂದು ಅರ್ಥೈಸುವಿರಿ? ಉತ್ತರ: ಲಭ್ಯವಿರುವ ಒಟ್ಟು ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾಗುವಂಥ ಎಲ್ಲ ಸರಕು ಸೇವೆಗಳ ಸಾಧ್ಯತೆಗಳ ಸಂಯೋಜನೆಗಳ ಸಂಗ್ರಹವನ್ನು ಉತ್ಪಾದನೆಯ ಸಾಧ್ಯತೆಗಳ ಗಣ ಎನ್ನುವರು. ಕ್ವಶನ್ ನಂಬರ್ 5 ಸದಾವಕಾಶ ವೆಚ್ಚ ಎಂದರೇನು? ಕ್ವಶನ್ ನಂಬರ್ 5 ಸದಾವಕಾಶ ವೆಚ್ಚ ಎಂದರೇನು? ಉತ್ತರ: ಒಂದು ಸರಕನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪಡೆಯಲು ಉತ್ಪಾದಿಸಲು ಬಯಸಿದರೆ ಅದರ ಬದಲಾಗಿ ಇನ್ನೊಂದು ಸರಕನ್ನು ಕಡಿಮೆ ಪ್ರಮಾಣದಲ್ಲಿ ಉತ್ಪಾದಿಸಬೇಕಾಗುತ್ತದೆ. ಇದನ್ನು ಸದಾವಕಾಶದ ವೆಚ್ಚ ಎನ್ನುವರು. ಉದಾಹರಣೆಗೆ, ಒಂದನ್ನು ಪಡೆಯಲು ಇನ್ನೊಂದನ್ನು ಬಿಟ್ಟು ಕೊಡಬೇಕಾಗುತ್ತದೆ, ಇನ್ನೊಂದನ್ನು ಬಿಡಬೇಕಾಗುತ್ತದೆ. ಇದನ್ನು ಸದಾವಕಾಶದ ವೆಚ್ಚವೆಂದು ಕರೆಯುತ್ತಾರೆ. ಕ್ವಶನ್ ನಂಬರ್ 6 ಉತ್ಪಾದನಾ ಸಾಧ್ಯತಾ ಗಡಿ ಎಂದರೇನು? ಉತ್ಪಾದನಾ ಸಾಧ್ಯತಾ ಗಡಿ ಎಂದರೇನು? ಉತ್ತರ: ದೇಶದಲ್ಲಿ ಕೊರತೆಯಲ್ಲಿರುವ ಸಂಪನ್ಮೂಲಗಳ ಸಹಾಯದಿಂದ ಉತ್ಪಾದಿಸಲು ಸಾಧ್ಯವಿರುವ 2 ಸರಕುಗಳ
ವಿವಿಧ ಉತ್ಪಾದನಾ ಸಾಧ್ಯತೆ ಸಂಯೋಜನೆಗಳನ್ನು ಪ್ರತಿನಿಧಿಸುವ ರೇಖೆಯನ್ನು ಉತ್ಪಾದನಾ ಸಾಧ್ಯತಾ ಗಡಿ ಎನ್ನುವರು. ವಿದ್ಯಾರ್ಥಿಗಳು ಇನ್ನೊಂದು ಸಲ ಇದರ ಉತ್ತರವನ್ನು ನೋಡ್ರಿ. ಉತ್ಪಾದನಾ ಸಾಧ್ಯತಾ ಗಡಿ ಎಂದರೇನು? ದೇಶದಲ್ಲಿ ಕೊರತೆಯಲ್ಲಿರುವಂಥ ಸಂಪನ್ಮೂಲಗಳ ಸಹಾಯದಿಂದ ಉತ್ಪಾದಿಸಲು ಸಾಧ್ಯವಿರುವ ಎರಡು ಸರಕುಗಳ ವಿವಿಧ ಉತ್ಪಾದನಾ ಸಾಧ್ಯತಾ ಸಂಯೋಜನೆಗಳನ್ನು ಪ್ರತಿನಿಧಿಸುವ ರೇಖೆಯನ್ನು ಉತ್ಪಾದನಾ ಸಾಧ್ಯತಾ ಗಡಿ ಎನ್ನುವರು. ಹೀಗೆ ನಾವಿಗೂ ಇವತ್ತಿನ ತರಗತಿಯಲ್ಲಿ 1 ಅಂಕದ 2 ಅಂಕದ ಪ್ರಶ್ನೆಗಳನ್ನು ಅಧ್ಯಯನ ಮಾಡಿದ್ದೇವೆ. ಆನಂತರ ಒಂದು 4 ಅಂಕದ ಪ್ರಶ್ನೆಯನ್ನು, ಇಲ್ಲಿ 4 ಅಂಕದ ಪ್ರಶ್ನೆಗಳು ಸುಮಾರು 4 ಅಂಕಗಳಿವೆ. ಈ ಅಂಕಗಳನ್ನು ನಾವು ಮತ್ತೆ ನೋಡೋಣ. ಈಗ ಒಂದು 4 ಅಂಕದ ಉತ್ತರವನ್ನು ನೋಡೋಣ. 4 ಅಂಕಗಳಲ್ಲಿ ಬರಿತಕ್ಕಂಥ ಪ್ರಶ್ನೆಗಳಿಗೆ 12 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು ವಿದ್ಯಾರ್ಥಿಗಳು. 4 ಅಂಕದ ಪ್ರಶ್ನೆಗಳಿಗೆ ಎಷ್ಟು ಬರೀಬೇಕು? 12 ಸಾಲುಗಳಲ್ಲಿ ಉತ್ತರವನ್ನು ಸ್ಪಷ್ಟವಾಗಿ ಬರೆಯುತ್ತಾ ಸಾಗಬೇಕು. ಈಗ 4 ಅಂಕದ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಯಾವುದು ಅಂತಂದರೆ, ಉತ್ಪಾದನೆಯ ಸಾಧ್ಯತೆಗಳ ಗಣ ಅಥವಾ ಗಡಿಯನ್ನು ವಿವರಿಸಿ ಅಂತ. ಉತ್ತರ: ಆರ್ಥಿಕತೆಯು ಕೊರತೆಯ ಸಂಪನ್ಮೂಲಗಳನ್ನು ಹೊಂದಿರುವುದರಿಂದ ಸರಕು ಮತ್ತು ಸೇವೆಗಳ ಉತ್ಪಾದನೆಯಲ್ಲಿ ಹೇಗೆ ಹಂಚಿಕೆ ಮಾಡಬೇಕೆಂದು ಪ್ರತಿಯೊಂದು ಸಮಾಜವು ನಿರ್ಧರಿಸಬೇಕಾಗುತ್ತದೆ. ಲಭ್ಯವಿರುವಂಥ ಒಟ್ಟು ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನವನ್ನು ಉಪಯೋಗಿಸಿ ಉತ್ಪಾದಿಸಲಾಗುವಂಥ ಎಲ್ಲ ಸರಕು ಮತ್ತು ಸೇವೆಗಳ ಸಾಧ್ಯತೆಗಳ ಸಂಯೋಜನೆಗಳ ಸಂಗ್ರಹವನ್ನು ಉತ್ಪಾದನೆಯ ಸಾಧ್ಯತೆಗಳ ಗಣ ಎನ್ನುವರು. ಉದಾಹರಣೆಗೆ, ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಧಾನ್ಯ ಅಥವಾ ಹತ್ತಿಯನ್ನು ಉತ್ಪಾದಿಸಬಹುದು. ಈಗ ABCD ಅಂತ ಧಾನ್ಯ ಮತ್ತು ಹತ್ತಿ ಇದರ ಸಾಧ್ಯತೆಗಳ ಗಣವನ್ನು ನೋಡ್ರಿ. ಎ, ಹತ್ತಿ ಧಾನ್ಯ 0 ಉತ್ಪಾದನೆ, ಹತ್ತಿ 10 ಯೂನಿಟ್ಗಳಷ್ಟು ಉತ್ಪಾದನೆ. ಬಿಯಲ್ಲಿ 1 ಯೂನಿಟ್ ಧಾನ್ಯಗಳ ಉತ್ಪಾದನೆ, 9 ಯೂನಿಟ್ ಹತ್ತಿಯ ಉತ್ಪಾದನೆ. ಸಿ ಸಾಧ್ಯತೆಯಲ್ಲಿ 2 ಯೂನಿಟ್ ಧಾನ್ಯ ಉತ್ಪಾದನೆ, 7 ಯೂನಿಟ್ ಹತ್ತಿಯ ಉತ್ಪಾದನೆ. ಡಿಯಲ್ಲಿ 3 ಯೂನಿಟ್ ಧಾನ್ಯಗಳ ಉತ್ಪಾದನೆ, 4 ಯೂನಿಟ್ ಹತ್ತಿಯ ಉತ್ಪಾದನೆ. ಆನಂತರ ಇಯಲ್ಲಿ 4 ಯೂನಿಟ್ ಧಾನ್ಯಗಳ ಉತ್ಪಾದನೆ, 0 ಯೂನಿಟ್ ಹತ್ತಿಯ ಉತ್ಪಾದನೆ. ಹೀಗೆ ನಾವು ಇವುಗಳನ್ನು ನೋಡ್ತಾ ಹೋದರೆ, ಒಂದು ಉತ್ಪಾದನೆ ಹೆಚ್ಚಿಸಬೇಕಾದ್ರೆ ಇನ್ನೊಂದು ಉತ್ಪಾದನೆಯನ್ನು ಕಡಿಮೆ ಮಾಡಬೇಕು. ಯಾಕೆಂದರೆ ಸಂಪನ್ಮೂಲ ಮಿತವಾಗಿದೆ. ಅದಕ್ಕೆ ಎಲ್ಲ ಸಂಪನ್ಮೂಲಗಳನ್ನು ಧಾನ್ಯಗಳ ಉತ್ಪಾದನೆಯಲ್ಲಿ ಬಳಸಿದರೆ ಉತ್ಪಾದಿಸಬಹುದಾದ ಧಾನ್ಯಗಳ ಗರಿಷ್ಠ ಪ್ರಮಾಣ 4 ಯೂನಿಟ್ಗಳು ಅಥವಾ ಘಟಕಗಳು. ಎಲ್ಲ ಸಂಪನ್ಮೂಲಗಳನ್ನು ಹತ್ತಿಯ ಉತ್ಪಾದನೆಯಲ್ಲಿ ಬಳಸಿದರೆ 10 ಯೂನಿಟ್ಗಳಷ್ಟು ಹತ್ತಿಯನ್ನು ಉತ್ಪಾದಿಸಬಹುದು. ಧಾನ್ಯ ಮತ್ತು ಹತ್ತಿಯ ಉತ್ಪಾದನೆಯನ್ನು ಎರಡಕ್ಕೂ ಸಂಪನ್ಮೂಲವನ್ನು ಬಳಸಿಕೊಂಡ್ರೆ ಧಾನ್ಯ 1, ಹತ್ತಿ 9, ಧಾನ್ಯ 2, ಹತ್ತಿ 7, ಧಾನ್ಯ 3, ಹತ್ತಿ 4. ಹೀಗೆ ಅವುಗಳ ನಡುವೆ ಸಾಧ್ಯತೆಗಳು ಉಂಟಾಗುತ್ತವೆ. ಇದನ್ನೇ ನಾವು ಸಾಧ್ಯತೆಗಳ ಗಣ ಎಂದು ಕರೆಯುತ್ತೇವೆ. ಹೀಗೆ ಆರ್ಥಿಕತೆಯ ಸಂಪನ್ಮೂಲಗಳಿಂದ ಉತ್ಪಾದಿಸಬಹುದಾದ ಧಾನ್ಯ ಮತ್ತು ಹತ್ತಿಯ ಸಂಯೋಜನೆಗಳನ್ನು ಈ ರೇಖೆಯ ಯಾವುದೇ ಪ್ರಮಾಣದ ಹತ್ತಿಗಾಗಿ ನಾವು ಆರ್ಥಿಕತೆಯಲ್ಲಿ ಉತ್ಪಾದಿಸಬಹುದಾದಂಥ ಗರಿಷ್ಠ ಪ್ರಮಾಣದ ಧಾನ್ಯವನ್ನು ನೀಡುತ್ತದೆ. ಇದಕ್ಕೆ ತದ್ವಿರುದ್ಧ ಅನ್ವಯಿಸುತ್ತದೆ. ಈ ರೇಖೆಯನ್ನು ಉತ್ಪಾದನಾ ಸಾಧ್ಯತಾ ಗಡಿ ಎನ್ನುವರು. ಉತ್ಪಾದನಾ ಸಾಧ್ಯತೆಯ ಗಡಿಯ ಕೆಳಗಿನ ಯಾವುದೇ ಬಿಂದುವಿನಲ್ಲಿ ಉತ್ಪಾದಿಸಿದ ಧಾನ್ಯ ಮತ್ತು ಹತ್ತಿಯ ಸಂಯೋಜನೆಯ ಎಲ್ಲ ಅಥವಾ ಕೆಲವು ಸಂಪನ್ಮೂಲಗಳ ಅಪೂರ್ಣ ಬಳಕೆ ಮತ್ತು ವ್ಯರ್ಥ ಬಳಕೆಯನ್ನು ಪ್ರತಿನಿಧಿಸುತ್ತದೆ. ಸರಕುಗಳಲ್ಲಿ ನಾವು ಒಂದನ್ನು ಹೆಚ್ಚು ಉತ್ಪಾದಿಸಿದರೆ ಇನ್ನೊಂದನ್ನು ಕಡಿಮೆ ಉತ್ಪಾದಿಸುತ್ತೇವೆ. ಒಂದು ಸರಕನ್ನು ಅಧಿಕ ಪ್ರಮಾಣದಲ್ಲಿ ಪಡೆಯಲು ಬಯಸಿದರೆ ಅದರ ಬದಲಾಗಿ ಇನ್ನೊಂದು ಸರಕಿನ ಸ್ವಲ್ಪ ಪ್ರಮಾಣವನ್ನು ಬಿಟ್ಟುಕೊಡಬೇಕಾಗುತ್ತದೆ. ಇದನ್ನು ಸರಕೊಂದರ ಹೆಚ್ಚುವರಿ ಘಟಕದ ಸದಾವಕಾಶದ ವೆಚ್ಚ
ಅಂತಲೂ ಕರೆಯಬಹುದು. ಒಟ್ಟಿನಲ್ಲಿ ಉತ್ಪಾದನಾ ಸಾಧ್ಯತಾ ಗಡಿ ಅಂತಂದರೆ ಎರಡು ವಸ್ತುಗಳನ್ನು ಉತ್ಪಾದನೆ ಮಾಡುವಾಗ ಒಂದನ್ನು ಗರಿಷ್ಠ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿದರೆ ಇನ್ನೊಂದನ್ನು ಅಲ್ಪ ಪ್ರಮಾಣದಲ್ಲಿ ಮಾತ್ರ ಉತ್ಪಾದನೆ ಮಾಡಬೇಕಾಗ್ತದೆ. ಒಂದರ ಉತ್ಪಾದನೆಯನ್ನು ಹೆಚ್ಚಿಸಿದರೆ ಇನ್ನೊಂದರ ಉತ್ಪಾದನೆಯನ್ನು ಕಡಿಮೆ ಮಾಡಬೇಕಾಗುತ್ತದೆ. ಒಂದು ಸರಕಿನ ಉತ್ಪಾದನೆಯನ್ನು ಹೆಚ್ಚಿದರೆ ಇನ್ನೊಂದು ಸರಕಿನ ಉತ್ಪಾದನೆಯನ್ನು ಕಡಿಮೆ ಮಾಡಬೇಕಾಗುತ್ತದೆ. ಹೀಗೆ ನಾವು ಉತ್ಪಾದನಾ ಸಾಧ್ಯತಾ ಗಡಿಯಲ್ಲಿ ಈ ವಿಷಯವನ್ನು ಅಧ್ಯಯನ ಮಾಡುತ್ತೇವೆ. ಇವತ್ತಿನ ತರಗತಿಯಲ್ಲಿ ಇಷ್ಟು ಪ್ರಶ್ನೆ ಮತ್ತು ಉತ್ತರಗಳನ್ನು ಚರ್ಚಿಸಿದ್ದೇವೆ. ಇನ್ನು ಮುಂದಿನ ಪ್ರಶ್ನೋತ್ತರಗಳನ್ನು ಮತ್ತು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳು ಈಗ ಒಳ್ಳೆಯ ರೀತಿಯಲ್ಲಿ ಪರೀಕ್ಷಾ ತಯಾರಿಯನ್ನು ಮಾಡಿಕೊಳ್ಬೇಕು. ಭಾಳ ಅಚ್ಚುಕಟ್ಟಾಗಿ ಪ್ರಶ್ನೋತ್ತರಗಳನ್ನು ಓದಬೇಕು. ಇವತ್ತಿನ ತರಗತಿಗೆ ನಾವು ವಿರಾಮ ಹೇಳೋಣ. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಹಾಗೂ ಶುಭಾಶಯಗಳು.